ಹಲೋ ಫ್ರೆಂಡ್ಸ್, ನಮಸ್ತೆ. ಮತ್ತೊಂದು ಹೊಸ ವೀಡಿಯೋಗೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಡ್ರಿಲ್ ಮಷಿನ್ನ ಮಾಡಿ ತೋರಿಸ್ತೀನಿ. ಡ್ರಿಲ್ ಮಷಿನ್ನಿಂದ ಮಾಡುವಂಥ ಎಲ್ಲ ಕೆಲಸನ ನೀವು ಇದರಿಂದನೂ ಸಹ ಮಾಡ್ಬೋದು. ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ಇದ್ರ ಎಲ್ಲ ಬೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಈಸಿಯಾಗಿ ನೀವು ಕೂಡ ಆರ್ಡರ್ ಮಾಡ್ಬೋದು. ಫ್ರೆಂಡ್ಸ್, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಈ ವಿಡಿಯೋದಲ್ಲಿ ನಾನೇನು ಹೊಸದಾಗಿ ಹೇಳಲ್ಲ. ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ಸೊ ಬನ್ನಿ ಶುರು ಮಾಡ್ಕೊಳ್ಳೋಣ ಅಂತೆ. ಫ್ರೆಂಡ್ಸ್, ಇಲ್ಲಿ ನಾವು ಯೂಸ್ ಮಾಡುವಂಥ ಮಿಷಿನ್ ಬಂದು 775 DC ಮೋಟ್ರು. ಇದ್ರ ಪವರು ಗೊತ್ತೇ ಇರುತ್ತೆ ಆಲ್ಮೋಸ್ಟು, ಕೆಲಸ ಹೆಂಗೆ ಮಾಡುತ್ತೆ ಅಂತ. 24 ವೋಲ್ಟಲ್ಲಿ ಮಾತ್ರ ಚಿಂದಿಯಾಗೆ ಕೆಲಸ ಮಾಡುತ್ತೆ. ಆ್ಯಂಡ್ ನಾನು ಯೂಸ್ ಮಾಡುವಂಥ ಪೈಪ್ ಬಂದು 5 ಸೆಂಟಿಮೀಟ್ರ್ ಇತ್ತು ಆ್ಯಂಡ್ DC ಮೋಟ್ರ್ ಬಂದು 4.5 ಸೆಂಟಿಮೀಟ್ರು. ಅದಕ್ಕೋಸ್ಕರ ಎಕ್ಸ್ಟ್ರಾ ಇನ್ನೊಂದು ಪೈಪ್ನ ಕಟ್ ಮಾಡಿ ಅದರ ಸೈಜ್ಗೆ ಕಟ್ ಮಾಡಿಕೊಂಡು ಸೊ ಒಳಗಡೆ ಫಿಟ್ ಮಾಡ್ಕೊತೀನಿ. ಏನಕ್ಕಂದರೆ ಸೈಜು ಕರೆಕ್ಟಾಗಿ ಚೆನ್ನಾಗಿ ಆ ಮೋಟ್ರ್ ಅಲ್ಗಾಡದೆ ಕೂರಲಿ ಅಂತ. ನಿಮಗೆ ಸೇಮ್ ಸೈಜ್ ಏನಾದರೂ ಸಿಕ್ಕರೆ ಬಳಸ್ಕೊಳ್ಳಿ. ಸೊ ನನಗೆ ನನ್ನ ಮಾರ್ಕೆಟಲ್ಲಿ ಎಲ್ಲೂ ಸಿಕ್ಕಲೇ ಇಲ್ಲ, ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು, ಆದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ತಗೊಂಡಿರೋದು. ಆ್ಯಂಡ್ ಇದನ್ನು ಒಳಗಡೆ ಟೈಟಾಗಿ ಫಿಟ್ ಮಾಡ್ಕೊಳ್ಳೋಣ ಅಂತ ಈಗ. ಆ್ಯಂಡ್ ಮ್ಯೂಸಿಕ್ನ ಜೊತೆಗೆ ವೀಡಿಯೋನ ಎಂಜಾಯ್ ಮಾಡಿ. ಏನಕ್ಕಂದರೆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನೇನು ವಾಯ್ಸ್ ಓವರ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಲಾಸ್ಟಲ್ಲೇ ಸಿಗೋಣ, ಎಂಜಾಯ್. ಫ್ರೆಂಡ್ಸ್, ನಾನಿಲ್ಲಿ ಸ್ವಿಚ್ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಫೀಮೇಲ್ ಕನೆಕ್ಟರು. ಇದ್ರ ಬದಲು ನೀವು ಇನ್ನೊಂದು ಸ್ಕ್ರೂ ಫೀಮೇಲ್ ಜಾಕ್ ಬರುತ್ತೆ, ಅದನ್ನು ಬಳಸ್ಕೊಳ್ಬೋದು. ಆ್ಯಂಡ್ ಸ್ವಿಚ್ನ ಜಾಗದಲ್ಲಿ ನೀವು ಒಂದು ಪುಷ್ ಸ್ವಿಚ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಫ್ರೆಶ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಿಚ್ನ ಯೂಸ್ ಮಾಡಿ ಒಂದು ಸಾರಿ ಹಾಕಿದ್ರೆ ಅದು ಆನ್ ಆಗೇ ಇರುತ್ತೆ, ನೀವು ಒತ್ತಿ ಹಿಡಿಯೋ ಅವಶ್ಯಕತೆ ಏನಿಲ್ಲ. ಆ್ಯಂಡ್ ಇದ್ರದ್ದು ಕನೆಕ್ಷನ್ನು ಗೊತ್ತೇ ಇರುತ್ತೆ, ಆಲ್ಮೋಸ್ಟಲ್ಲೂ ಚಿಕ್ಕ ಮಕ್ಕಳು ಬೇಕಾದರೂ ಮಾಡ್ಕೊಳ್ತಾರೆ. ಸೊ ಇದನ್ನು ಕನೆಕ್ಷನ್ ಮಾಡೋಣ.
ಫ್ರೆಂಡ್ಸ್ ಫೈನಲ್ ಆಗಿ ಲುಕ್ಕು ಈ ರೀತಿ ಬಂತು. ಏನೋ ಒಂದು ಫೇಂಟ್ ಮಾಡಿದೆ ಹೆಂಗೋ ಕಾಣಲಿ ಅಂತ. ಚೆನ್ನಾಗಾದರೆ ಪ್ಲೀಸ್ ಒಂದು ಕಾಮೆಂಟ್ನ ಮಾಡಿ ಪ್ರೀತಿಯಿಂದ. ಆ್ಯಂಡ್ ನಾನಿಲ್ಲಿ ಒಂದು ಅಡ್ಯಾಪ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ 12 ವಾಟ್ದು. ನೀವು ಬ್ಯಾಟ್ರಿಯಿಂದನೂ ಸಹ ಇದನ್ನು ಆಪ್ರೇಟ್ ಮಾಡ್ಬೋದು. ಆ್ಯಂಡ್ 24 ವ್ಯಾಟ್ ಅಲ್ಲ, ಇದು ಓನ್ಲಿ 12 ವಾಟಲ್ಲೇ ನಾನು ರನ್ ಮಾಡಿ ತೋರಿಸ್ತೀನಿ. 24 ವ್ಯಾಟ್ ಏನಾದರೂ ಕೊಟ್ಟರೆ ಇನ್ನೂ ಜೋರಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದಷ್ಟು 24 ವ್ಯಾಟಲ್ಲೇ ಇದನ್ನು ರನ್ ಮಾಡಿ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಅಥವಾ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ನ ಮಾಡಿ. ನನಗೆ ಗೊತ್ತು ನೀವು ಮಾಡ್ತೀರಾ ಅಂತ. ಪ್ಲೀಸ್ ಆದಷ್ಟು ಮಾಡಿ. ಸೊ ಮತ್ತೆ ಸಿಗೋಣ, ಬಾಯ್.